ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ರಾಮ್ ನಾರಾಯಣ್ ಅವರು ಪೂಜೆಗೆ ಬರೋದು ಲೇಟ್ ಆಗುತ್ತೆ. ಆವಾಗ ಸಂಗೀತ ಹೇಳ್ತಾಳೆ, ಯಾಕ್ರಿ ಇಷ್ಟು ಲೇಟು, ಎಲ್ಲಿಗೆ ಹೋಗಿದ್ರಿ ಇಷ್ಟವರೆಗೂ, ಅರ್ಧ ಪೂಜೆನೇ ಮುಗಿಯೋಕ್ಕೆ ಬಂತು ಅಂದಾಗ, ನಾನು ನನ್ನ ಸೊಸೆನ ಕರ್ಕೊಬರೋಕೆ ಹೋಗಿದ್ದೆ ಕಣೆ ಅಂತ ಹೇಳ್ತಾನೆ. ಏನು ಭೂಮಿನ, ಎಲ್ಲಿರಿ ಭೂಮಿ ಅಂತ ಅಂದಾಗ, ಅವಳಲ್ಲ ಕಣೆ, ಅವಳನ್ನ ಯಾಕೆ ನನ್ನ ಸೊಸೆ ಅಂತ ಅಂದ್ಲಿ, ನನ್ನ ಸೊಸೆ ಮನಸ್ವಿನ ಕರ್ಕೊಬರೋಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಒಂದು ಕ್ಷಣ ಶ್ರವಣ್ಗೆ ಶಾಕ್ ಆಗಿಬಿಡುತ್ತೆ. ಆವಾಗ ಪೂಜಾರಿ ಹೇಳ್ತಾರೆ, ಪೂಜೆ ಮಾಡಿದಂಥ ಎಲ್ಲ ಸಾಮಗ್ರಿಗಳನ್ನು ಸಹ ಕುಂದಕ್ಕೆ ಹಾಕಪ್ಪ, ಅಗ್ನಿ ಕುಂಡಕ್ಕೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಸಡನ್ನಾಗಿ ಬೀಳಿಸ್ಬಿಟ್ಟು ಶಾಕಾಗಿ ಹಾಗೆ ನಿಂತ್ಕೋತಾನೆ. ಆವಾಗ ಗುರುಗಳು ಯೋಚನೆ ಮಾಡ್ತಾ ಇರ್ತಾರೆ, ಪೂಜೆ ಪ್ರಾರಂಭ ಆದಾಗಿಂದಲೂ ಸಹ ಅದು ಮುಗಿಯೋವರೆಗೂ ಎದ್ದೋಗ್ಬೇಡ ಅಂತ ಹೇಳಿರ್ತಾರೆ. ಆದರೆ ಮಧ್ಯದಲ್ಲಿ ಅವನು ಎದ್ದು ಅಪಶಕನ ಮಾಡಿಬಿಡ್ತಾನೆ. ಏನು ಕಾದಿದೆಯಪ್ಪ ಅಂತವ ದೇವ್ರನ್ನ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಆದರೆ ಕೆಳಗಡೆ ತೆಂಗಿನಕಾಯಿ ಬಿದ್ದಿದ್ದು ಅದು ಹೋಗ್ಬಿಟ್ಟು ಡೈರೆಕ್ಟ್ ಶಾರದಾ ಹತ್ರನೇ ಬಿದ್ದುಬಿಡುತ್ತೆ. ಅವಳು ಹೋಗಿ ಆ ತೆಂಗಿನಕಾಯಿನ ಬಾಚ್ಕೊಬಿಡ್ತಾಳೆ. ಆಗ ಗುರುಗಳು ಹಾಗೇ ನೋಡ್ತಾ ನಿಂತ್ಕೋತಾರೆ. ಈ ಕಡೆ ಏನು ಹೇಳ್ತಾ ಇದೀಯಾ ಬಾಬಾ, ನೀನು ಮನಸ್ವಿನ ಕರ್ಕೊಬಂದಿದ್ಯಾ ಅಂತ ಶ್ರವಣ್ ಕೇಳಿದಾಗ, ನನ್ನ ಸೊಸೆ ಮನಸ್ವಿನ ಕರ್ಕೊಬಂದಿನಿ ಅಂತ ಹೇಳ್ತೇನೆ. ಮತ್ತೆ ಶಾಕಾಗಿ ಎಲ್ಲರೂ ಸಹ ಮನೆಯವರು ನೋಡ್ತಾ ಇರ್ತಾರೆ. ಅವಾಗ ಶ್ರವಣ್ ಕೇಳ್ತಾನೆ, ಬಾವ ಏನಂದ್ರಿ, ನನ್ನ ಮನಸ್ವಿನಿ ಸಿಕ್ಕಿದ್ಲ, ಹಾಗಾದರೆ ಶಾರದಾ ಅಂತ ಕೇಳ್ತಾ ಇರ್ತಾನೆ. ಶಾರದಾ ಸಿಕ್ಕಿಲ್ಲ, ಆದರೆ ನಿನ್ನ ಮಗಳು ಖಂಡಿತ ಸಿಕ್ಕಿದ್ಲು ಅಂತ ಪ್ರೂಫ್ ಸಮೇತ ನಾನು ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ, ಇದು ನಮಗೆ ನಂಬಕ್ಕೆ ಆಗ್ತಿಲ್ಲ, ಎಷ್ಟು ಖುಷಿಯಾದ ವಿಚಾರ ಅಂತ ದೇವಿ ಅನ್ನಿ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಅಳ್ತಾ ಇರ್ತಾರೆ. ಹಾಗಾದರೆ ಕರೀರಿ ಬಾವ, ಬೇಗ ಕರೀರಿ ನನ್ನ ಮನಸ್ವಿನ ಅಂತ ಶ್ರವಣ್ ಕಣ್ಣೀರು ಹಾಕ್ತಾ ಹೇಳ್ತಾನೆ. ನಾನು ಕರೆಯಲ್ಲ ಬಾವ, ನೀವೇ ಕರೀರಿ ಅಂದಾಗ, ಮನಸ್ವಿನಿ ಮನಸ್ವಿನಿ ಅಂತ 3 ಸಲ ಜೋರಾಗಿ ಕೂಗ್ಬಿಡ್ತಾನೆ. ಬಾರಮ್ಮ ಬೇಗ ಅಂದಾಗ ಅಶ್ವಿನಿ ಬಂದು ನಿಂತ್ಕೋತಾಳೆ. ಅವಳನ್ನ ನೋಡಿ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಭೂಮಿ ಕಣ್ಣೀರು ಹಾಕ್ತಾ ಅವ್ರ ಅಪ್ಪ ಕೊಟ್ಟು ಉಡುಗೊರೆ ಅಂತ ಸೈಕಲ್ನ ತೊಗೊಂಡು ಅದರಲ್ಲಿ ಬ್ಯಾಗ್ ಇಟ್ಕೊಂಡು ಕಣ್ಣೀರು ಹಾಕ್ತಾ ಮದುವೆ ಆಗಿದ್ದನ್ನೆಲ್ಲ ನೆನಪಿಸ್ಕೊಂಡು ಅಳ್ತಾ ಹೋಗ್ತಾ ಇರ್ತಾಳೆ ಮನೆ ಬಿಟ್ಟು. ಈ ಕಡೆ ಅಜ್ಜಿ ಕೇಳ್ತಾ ಇರ್ತಾಳೆ, ಏನು ಈ ನರ್ಸು ಅಶ್ವಿನಿ ನಮ್ಮ ಮನಸ್ವಿನ ಏನು ಹೇಳ್ತಾ ಇದ್ದೀರಾ ಅಳಿಯಂದ್ರೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಂಗೀತನೂ, ರೀ ಇವಳು ನರ್ಸು ರೀ, ನಮ್ಮ ಮನೆಗೆ ಬಂದಿರೋ ಅಶ್ವಿನಿ, ಇವಳನ್ನ ಕರ್ಕೊಬಂದು ಮನಸ್ವಿನಿ ಅಂತ ಹೇಳ್ತಾ ಇದ್ದೀರಲ್ರಿ ಅಂತ ಹೇಳಿದಾಗ, ಇಲ್ಲ ಸಂಗೀತ ಇವಳೇ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ರೀ, ಯಾರೋ ಡ್ರೈವರ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಿದ್ರಿ ಅಂದಾಗ, ಆ ಡ್ರೈವರ್ ಎಂಥ ಪರಿಸ್ಥಿತಿಲಿ ಇದ್ರೋ ಅದು ನನಗೆ ಗೊತ್ತಿಲ್ಲ, ಆದರೆ ಅವನು ಕರ್ಕೊಬಂದ್ಬಿಟ್ಟು ಸಾಕಾಗ್ದಲೇ ಇವಳನ್ನ ಆಶ್ರಮಕ್ಕೆ ಬಿಟ್ಟಿದ್ದ ಅಂತ ಹೇಳ್ತಿರುವಾಗ ದೇವಿಯನ್ನು ಕೇಳ್ತಾಳೆ, ಅಲ್ಲ ಅಣ್ಣ, ಆಶ್ರಮಕ್ಕೆ 100 ಜನ ತಂದು ಬಿಡ್ತಾರೆ, ಅಂಥದ್ರಲ್ಲಿ ಇವಳೇ ನಮ್ಮ ಮನಸ್ವಿನಿ, ಇವಳೇ ನಮ್ಮ ಮನೆಯವಳು ಅಂತ ನೀವು ಹೆಂಗೆ ಗೊತ್ತಾಯಿತು, ಹೆಂಗೆ ಕಂಡು ಹಿಡಿದ್ರಿ, ಏನು ಸಾಕ್ಷಿ ಇದೆಯಾ ಅಂತ ಕೇಳಿದಾಗ, ಸಾಕ್ಷಿ ಇಲ್ದಲೇ ಈ ರಾಮಣ್ಣ ಏನೂ ಸಹ ಪ್ರೂಫ್ ಮಾಡಲ್ಲ ಆಯಿತಾ, ಬಿಗ್ ಸಾಕ್ಷಿನೇ ನಾನು ಅಂತ ಹೇಳ್ತಾನೆ. ಮೊದಲನೇದಾಗಿ ರಿಜಿಸ್ಟರ್ನಲ್ಲಿ ಚನ್ನವೀರಪ್ಪ ಅಂತ ಸೈನ್ ಇತ್ತು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ, ಹ್ಞೂ ರಾಯಚೂರಲ್ಲಿ ಎಲ್ಲರೂ ಸಹ ಚನ್ನವೀರಪ್ಪ ಡ್ರೈವರ್ ಅಂತ ಹೇಳ್ತಾ ಇದ್ರು ಅಂದಾಗ ಅಂಜನ ಕೋಪ ಮಾಡ್ಕೊಬಿಟ್ಟು, ಅಲ್ಲ ಚನ್ನವೀರಪ್ಪ ಅಂತ 1000 ಜನ ಇರ್ತಾರೆ, ಯಾರೋ ಒಬ್ಬರು ಸೈನ್ ಮಾಡಿದ್ರು ಅಂತ ನೀವು ನಂಬಿಡ್ತೀರಾ ಅಂತ ಬೈತಾ ಇರ್ತಾಳೆ. ಅವಾಗ ಅದಲ್ದಲ್ಲೇ ಬೇರೆ ಸಾಕ್ಷಿ ಇದೆ ಅಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಹಾಕಿದ್ದು ಸರ ತೆಗೆದು ತೋರಿಸ್ತಾನೆ. ಪುಟಾಣಿ ಬಳೆಗಳು ಎಲ್ಲ ತೋರಿಸ್ತಾ ಇರ್ತಾನೆ. ಅದನ್ನು ನೋಡಿ ಶ್ರವಣ್ ಮತ್ತು ಸಂಗೀತ ತುಂಬ ಖುಷಿ ಪಡ್ತಾರೆ. ಇದು ನಮ್ಮ ಪಾಪುದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅದಲ್ದಲ್ಲೇ ಬಟ್ಟೆ ಎಲ್ಲ ತೋರಿಸ್ತಾ ಇರ್ತಾನೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ತೆಗೆದ ಫೋಟೋನು ಸಹ ತೋರಿಸ್ತಾನೆ. ಆವಾಗ ಶ್ರವಣ್ ಕಣ್ಣೀರು ಹಾಕ್ತಾ, ಇದು ನಮ್ಮ ಪಾಪು ಮನಸ್ವಿನಿದೆ ಫೋಟೋ ಬಾವ ಅಂತ ಹೇಳಿದಾಗ, ಈ ಪಾಪುನೇ ಅಶ್ವಿನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಜ್ಜಿ ಹೇಳ್ತಾಳೆ, ದೇವ್ರ ಸನ್ನಿಧಿಯಲ್ಲಿ ಅಪ್ಪ ಮಗಳು ಒಂದಾಗಿದ್ದಾರೆ, ಆ ದೇವರು ಈ ಥರ ಬರ್ದಿದ್ನ ಏನೋ ಭಗವಂತ ಇವಾಗಾದರೂ ಕಂಡುಬಿಟ್ಟೆಲ್ಲ, ಇವಾಗಾದರೂ ಸಹ ನನ್ನ ಮೊಮ್ಮಗಳು ಸಿಕ್ಕಿದ್ಲಲ್ಲ ಅಂತ ಕೈ ಮುಗಿತಾ ಇರ್ತಾಳೆ. ಅವಾಗ ಎಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ನನ್ನ ಮನಸ್ವಿನಿ ಸಿಕ್ಬಿಟ್ಲು ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹೋಗು ತಪ್ಕೋ, ಹಗ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವನು ಕಣ್ಣೀರು ಹಾಕ್ಕೊಂಡು ಮುಂದೆ ಬಂದುಬಿಟ್ಟು ಅಶ್ವಿನಿನ ಹಗ್ ಮಾಡ್ಕೋತಾ ಇರ್ತಾನೆ. ಆದರೆ ಈ ಕಡೆ ಶಾರದಾಗೆ ಮನಸ್ವಿನಿ ಅಂತ ಕೂಗಿ ಸೌಂಡ್ ಕೇಳಿ ಎದ್ದು ನಿಂತ್ಕೊಂಡು ಹಾಗೆ ಶಾಕಾಗಿ ಬೀಳ್ತಾ ಇರ್ತಾಳೆ. ಅವಾಗ ಗಟ್ಟಿಯಾಗಿ ತಪ್ಕೊಂಡು ನನ್ನ ಮಗಳು ಕೊನೆಗೂ ಸಿಕ್ಕಿದ್ಲಲ್ಲ ಅಂತ ಶ್ರವಣ್ ಹಾಳ್ತಾ ಇರ್ತಾನೆ. ಈ ಕಡೆ ಗುರುಗಳು ಹೇಳ್ತಾ ಇರ್ತಾರೆ, ಈ ಪೂರ್ಣಾವಧಿ ಸಂಕಲ್ಪ ಪೂರ್ತಿಯಾಗಿದ್ದರೆ ನಿಜವಾದ ನಿನ್ನ ಮಗಳೇ ಸಹ ಸಿಕ್ತಿದ್ಲು, ಭಗವಂತನ ಆಟನೇ ಬೇರೆ ಇದೆ ಅಂತ ಅನಿಸುತ್ತೆ, ನಾವೇನು ಮಾಡೋಕ್ಕಾಗುತ್ತೆ, ಯಾವಾಗ ಇವ್ರನ್ನ ಕಣ್ಣು ತೆರೆಸ್ತಾನೋ ಭಗವಂತ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಅವಾಗ ಶ್ರವಣ್, ಕಂದ ನೀನು ಹೇಗಿದೆಯಾ, ಇಷ್ಟು ವರ್ಷ ಆಶ್ರಮದಲ್ಲಿ ಬೆಳಿಬೇಕಾಗಿತ್ತಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ಮಾಡೋದು ಅಪ್ಪ, ಎಲ್ಲ ನನ್ನ ಹಣೆ ಬರ ಅಂತವ ಅಶ್ವಿನಿ ಹೇಳ್ತಾ ಇರ್ತಾಳೆ. ನಿಂದೊಬ್ಳದೇ ಅಲ್ಲಮ್ಮ, ನಾನು ಬದುಕಿರೋವರೆಗೂ ಸಹ ನಾನು ಕ್ಷಣ ಸಾಯ್ತಾ ಇದ್ದೀನಿ, ಅಂತೂ ನೀನು ಸಿಕ್ತಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಪ್ಪು ಬಂದುಬಿಟ್ಟು ಕೆನ್ನೆ ಸವರ್ತಾ ಇರ್ತಾಳೆ. ಇವಳು ಯಾರು ಅಂತ ಗೊತ್ತಿಲ್ವಂದಾಗ, ಇಲ್ಲಪ್ಪ ನಂಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಅವಾಗ ನಿಮ್ಮ ಅಕ್ಕ ಕಣವ, ಇವಳು ಎಷ್ಟು ಪ್ರೀತಿ ಮಾಡ್ತಿದ್ಲು ಗೊತ್ತಾ, ನಿನಗೆ ಮರ್ತೋಗಿದೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ನೋಡು ಅಮ್ಮ ಇಲ್ವಲ್ಲ ಅಪ್ಪ ಅಂದಾಗ, ಅಮ್ಮ ಇಲ್ಲ ಆದರೆ ಖಂಡಿತ ಸಿಗ್ತಾಳೆ, ಅಮ್ಮನಷ್ಟೇ ಪ್ರೀತಿ ಮಾಡೋರು ಮನೆಯವರೆಲ್ಲರೂ ಸಹ ಇದ್ದಾರೆ, ಇವರೆಲ್ಲ ನಮ್ಮ ಮನೆಯವರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ.
ಆವಾಗ ಶ್ರವಣ್ ಅಶ್ವಿನಿನ ಕರ್ಕೊಬಂದ್ಬಿಟ್ಟು ಬಾ ಮನಸ್ವಿನಿ ಅಜ್ಜಿ ಹತ್ರ ಆಶೀರ್ವಾದ ತಗೋ ಅಂತ ಕರ್ಕೊಬರ್ತಾನೆ. ಆವಾಗ ಅಜ್ಜಿ ಕಣ್ಣೀರು ಹಾಕ್ತಾ ನಮ್ಮ ಮನೇಲೆ ನರ್ಸ್ ರೂಪದಲ್ಲಿ ಬಂದು ನಾನು ಸೇವೆ ಮಾಡಿದೆ, ಆದರೂ ಸಹ ನಾನು ಕಂಡಿಡಿಲಿಲ್ವಲ್ಲಮ್ಮ ಅಂದಾಗ ಆ ಭಾಗ್ಯನಾದರೂ ನನಗೆ ಸಿಕ್ತಲ್ಲ ಆ ರೂಪದಲ್ಲಿ ಅಂತವ ಸುಳ್ಳು ಹೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ದೇವ್ರೆ ಇವಾಗಾರು ಸಿಕ್ತಲ್ಲ ನನ್ನ ಮೊಮ್ಮಗಳು ಕಂದ ಅಂದ್ಬಿಟ್ಟು ಮುತ್ತು ಕೊಟ್ಬಿಟ್ಟು ಆಶೀರ್ವಾದ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗುರುಗಳನ್ನ ನೋಡಿಬಿಟ್ಟು ಶ್ರವಣ್ಣು ಗುರುಗಳೇ ಬಾರಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಟು ಗುರುಗಳೇ ನನ್ನ ಮಗಳು ಸಿಕ್ಬಿಟ್ಲು ಗುರುಗಳೇ, ನೀವು ಹೇಳಿದ್ರಲ್ವ ಗುರುಗಳೇ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರಿ ಅಂತ ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ ಅಶ್ವಿನಿ. ಆವಾಗ ಗುರುಗಳು ಸಿಟ್ಟು ಮಾಡ್ಕೊಬಿಟ್ಟು ಹೋಗ್ತಾರೆ. ಆವಾಗ ಗುರುಗಳೇ ಅಂತ ಕೂಗ್ತಾರೆ. ಅಮ್ಮ ಏನಮ್ಮ ಈ ಥರ ಹೋದ್ರು ಅಂತ ಹೇಳ್ತಾ ಇರ್ತಾನೆ. ಮನೆಯವರೆಲ್ಲರೂ ಸಹ ಅಯ್ಯೋ ದೇವ್ರೆ ಏನಾಯಿತು ಅಂತ ಇರ್ತಾರೆ. ಆವಾಗ ಅರ್ಚಕರನ್ನ ಕೇಳಿದಾಗ ನೀವು ಪೂರ್ಣಾವಧಿ ಸಂಕಲ್ಪ ಮುಗಿಯೋದಕ್ಕೂ ಮುಂಚೆನೇ ಎದ್ಬಿಟ್ರಿ, ಎಲ್ಲ ಅಡಚಣೆಗಳು ಇವಾಗ ಶುರುವಾಗಿದೆ, ನೀವು ಯಾಕೆ ಈ ಥರ ಮಾಡಿದ್ರಿ, ಗುರುಗಳು ಮುಂಚೆನೇ ಹೇಳಿದ್ರಲ್ವ ಈ ಸಂಕಲ್ಪ ಮುಗಿಯೋವರೆಗೂ ಎದ್ದೋಗ್ಬಾರ್ದು ಅಂತ, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ, ನಾಳೆ ಬಂದು ನೀವು ಅವ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮನೆಯವರೆಲ್ಲರೂ ಸಹ ಖುಷಿಯಾಗಿಬಿಟ್ಟು ಹೋಗೋಣ ಮನೆಗೆ ಅಂತ ಖುಷಿಯಿಂದ ಮನಸ್ವಿನಿನ ಕರ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ಶಾರದಾ ಸಿಕ್ಕಿರೋ ತೆಂಗಿನಕಾಯಿನೇ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹೀಗೆ ನೋಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಬರ್ತಾ ಇರ್ತಾರೆ. ಆವಾಗ ಶಾರದಾ ಭಿಕ್ಷೆ ಬೇಡ್ತಾಳೆ. ಆವಾಗ ತಟ್ಟೆ ಮುಂದಕ್ಕೆ ಇಟ್ಟಾಗ ಸಂಗೀತ ದುಡ್ಡು ಹಾಕ್ಬಿಟ್ಟು ಹೋಗ್ತಾಳೆ. ಆವಾಗ ಮತ್ತೆ ಕಾಯಿನ ಹಿಡ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಗಾಡಿ ಕೆಟ್ಟೋಗಿದೆ ಅಂತ ಸರಿ ಮಾಡಿಸ್ತಾ ಇರ್ತಾರೆ. ಆ ಕಡೆಯಿಂದ ಭೂಮಿ ಬೇಜಾರು ಮಾಡಿಕೊಂಡು ಸೈಕಲಲ್ಲಿ ಅದೇ ರೋಡಲ್ಲಿ ಬರ್ತಾ ಇರ್ತಾಳೆ. ಈ ಕಡೆ ಅಜಿತ ಬೇಜಾರು ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿ ಆ ಕಡೆ ರೋಡಲ್ಲಿ ಪಾಸ್ ಆಗಿಬಿಡ್ತಾಳೆ. ಒಂದು ಕ್ಷಣ ಭೂಮಿನ ಅಂತ ಅವನು ಕನ್ವರ್ಸ್ತಾ ಇರ್ತಾನೆ. ಆವಾಗ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆವಾಗ ಸತ್ಯನ ಕರೆದ್ಬಿಟ್ಟು ಅಜಿತ ಬಾ ಗಾಡಿ ಸರಿ ಆಯಿತು ಹೋಗೋಣ ಅಂತ ಹೇಳ್ತಾನೆ. ಅವ್ನು ಸರಿ ಅಂದ್ಬಿಟ್ಟು ಅವನಿಗೆ ಅಮೌಂಟ್ ಕೊಟ್ಬಿಟ್ಟು ಗಾಡಿ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಕಡೆ ಭೂಮಿ ಹೋಗೇ ಬಿಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.